ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಲ್ಲಿ ವಿಜ್ಞಾನ ಮತ್ತು ಗಣಿತದ ಬಗ್ಗೆ ಆಸಕ್ತಿ ಮೂಡಿಸುವ ಜೊತೆಗೆ ಪ್ರಾಯೋಗಿಕ ಕಲಿಕೆಗೆ ಹೆಚ್ಚಿನ ಒತ್ತು ನೀಡುವ ಉದ್ದೇಶದಿಂದ ಕಾನಸೂರಿನ ಕಾಳಿಕಾ ಭವಾನಿ ಪ್ರೌಢಶಾಲೆಯಲ್ಲಿ ಗಣಿತ ಮತ್ತು ವಿಜ್ಞಾನದ ಪ್ರಯೋಗಶಾಲೆ ಆರಂಭಿಸಲಾಗಿದೆ. ಲ್ಯಾಬ್ ಇನ್ ಅ ಬಾಕ್ಸ್ ಕಾರ್ಯಕ್ರಮದಡಿ ಪ್ರಯೋಗಶಾಲೆಗೆ ಚಾಲನೆ ನೀಡಲಾಗಿದ್ದು, ವಿದ್ಯಾರ್ಥಿಗಳಿಗೆ ವಿಜ್ಞಾನವನ್ನು ಪ್ರಯೋಗದ ಮೂಲಕ ಕಲಿಯಲು ಹೊಸ ಅವಕಾಶ ಸಿಕ್ಕಿದೆ. ಗ್ರಾಮೀಣ ವಿದ್ಯಾರ್ಥಿಗಳ ವಿಜ್ಞಾನ ಕಲಿಕೆಗೆ ಹೊಸ ಹೆಜ್ಜೆ. ಪುಸ್ತಕದಲ್ಲಿ ವಿಜ್ಞಾನವನ್ನು ಓದುವುದರ ಜೊತೆಗೆ ಸ್ವತಃ ಪ್ರಯೋಗ ಮಾಡುವ ಮೂಲಕ ಕಲಿಯಲು ಇದೀಗ ಅವಕಾಶ ಕಲ್ಪಿಸಲಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಕಾನಸೂರಿನ ಕಾಳಿಕಾ ಭವಾನಿ ಪ್ರೌಢಶಾಲೆಯಲ್ಲಿ ಗಣಿತ ಮತ್ತು ವಿಜ್ಞಾನ ಪ್ರಯೋಗಶಾಲೆಯನ್ನು ಆರಂಭಿಸಲಾಗಿದೆ. ಮನುವಿಕಾಸ ಸಂಸ್ಥೆ ಹಾಗೂ ಬೆಂಗಳೂರಿನ ಗ್ಯಾನ್ಪ್ರೋ ಸಂಸ್ಥೆಯ ಸಹಯೋಗದಲ್ಲಿ ಲ್ಯಾಬ್ ಇನ್ ಅ ಬಾಕ್ಸ್ ಕಾರ್ಯಕ್ರಮದಡಿ ಈ ಪ್ರಯೋಗಶಾಲೆಗೆ ಚಾಲನೆ ನೀಡಲಾಗಿದೆ. ನಿವೃತ್ತ ಶಿಕ್ಷಕ ಕೆಆರ್ ಹೆಗಡೆ ದೀಪ ಬೆಳಗಿಸುವ ಮೂಲಕ ಪ್ರಯೋಗಶಾಲೆಯನ್ನು ಉದ್ಘಾಟಿಸಿದರು. ಗ್ರಾಮೀಣ ವಿದ್ಯಾರ್ಥಿಗಳಿಗೆ ವಿಜ್ಞಾನ ಕಲಿಕೆಯಲ್ಲಿ ಹೊಸ ಅವಕಾಶ ಕಲ್ಪಿಸಿರುವ ಮನುವಿಕಾಸ ಮತ್ತು ಗ್ಯಾನ್ಪ್ರೋ ಸಂಸ್ಥೆಗಳ ಪ್ರಯತ್ನವನ್ನು ಅವರು ಶ್ಲಾಘಿಸಿದರು. ಗ್ಯಾನ್ಪ್ರೋ ಸಂಸ್ಥೆಯ ಸಂಸ್ಥಾಪಕ ಸುಪ್ರೀತ್ ಕಿಟ್ಟೆನೆಕೆರೆ ಮಾತನಾಡಿ, ವಿದ್ಯಾರ್ಥಿಗಳು ವಿಜ್ಞಾನ ಕ್ಷೇತ್ರದಲ್ಲಿ ಹೆಚ್ಚಿನ ಆಸಕ್ತಿ ಬೆಳೆಸಿಕೊಂಡು ಉತ್ತಮ ನಾಗರಿಕರಾಗಿ ದೇಶಕ್ಕೆ, ತಮ್ಮ ಊರಿಗೆ ಹಾಗೂ ಓದಿದ ಶಾಲೆಗೆ ಕೀರ್ತಿ ತರಬೇಕು ಎಂದು ಕರೆ ನೀಡಿದರು. ಇನ್ನು ಮನುವಿಕಾಸ ಸಂಸ್ಥೆಯ ನಿರ್ದೇಶಕ ಗಣಪತಿ ಭಟ್ ಮಾತನಾಡಿ, ಗ್ರಾಮೀಣ ಶಾಲೆಗಳಲ್ಲಿ ಲ್ಯಾಬ್ ಇನ್ ಅ ಬಾಕ್ಸ್ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸಲಾಗುತ್ತದೆ. ವಿದ್ಯಾರ್ಥಿಗಳು ಸ್ವತಃ ಪ್ರಯೋಗಗಳನ್ನು ಮಾಡುವ ಮೂಲಕ ವೈಜ್ಞಾನಿಕ ಚಿಂತನೆ, ಸಮಸ್ಯೆ ಪರಿಹರಿಸುವ ಸಾಮರ್ಥ್ಯ ಮತ್ತು ಪ್ರಾಯೋಗಿಕ ಕೌಶಲ್ಯಗಳನ್ನು ಬೆಳೆಸಿಕೊಳ್ಳಬೇಕು ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಖ್ಯಾತ ವಿಜ್ಞಾನಿ ಸುರೇಂದ್ರ ಕುಲಕರ್ಣಿ ವಿಜ್ಞಾನ ಮತ್ತು ತಂತ್ರಜ್ಞಾನ ದೇಶದ ರಕ್ಷಣೆಯಲ್ಲಿ ಹೊಂದಿರುವ ಮಹತ್ವದ ಕುರಿತು ಮಾತನಾಡಿದರು. ಭವಿಷ್ಯದಲ್ಲಿ ಜಗತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನದ ಮೇಲೆ ಇನ್ನಷ್ಟು ಅವಲಂಬಿತವಾಗಲಿದೆ ಎಂದು ವಿದ್ಯಾರ್ಥಿಗಳಿಗೆ ತಿಳಿಸಿದರು. ಕಾರ್ಯಕ್ರಮದಲ್ಲಿ ಸುರೇಂದ್ರ ಕುಲಕರ್ಣಿ, ರಾಜು ಅಡ್ಕಳ್ಳಿ, ಗಣಪತಿ ಭಟ್ ಹಾಗೂ ಸುಪ್ರೀತ್ ಕಿಟ್ಟೆನೆಕೆರೆ ಅವರನ್ನು ಸನ್ಮಾನಿಸಲಾಯಿತು. ದಯವಿಟ್ಟು ನೀವು ಮೊಬೈಲ್ ಅನ್ನ ಮನೇಲಿ ಬಿಟ್ಬಿಡಿ, ಅದು ಪಡೀಲಿ, ಅದರ ಅಪ್ಪ ಅಮ್ಮನ ಜೊತೆ, ನಿಮ್ಮ ಅಪ್ಪ ಅಮ್ಮನ ಜೊತೆಗೆ ಇರಲಿ ಅದು. ಸೊ ನೀವು ಪುಸ್ತಕ ಜಾಸ್ತಿ ಓದಿ, ಪುಸ್ತಕ ಎಲ್ಲೋ ನಿಮ್ಮನ್ನು ಉಳಿಸುತ್ತೆ. ನೀವು ನಾಳೆ ಒಂದು ವೇಳೆ ಸೈಂಟಿಸ್ಟ್ ಆಗದಿದ್ದರೆ ಇನ್ನೇನೋ ಆಗ್ತಾ ಇದ್ರೆ, ಒಬ್ಬ ಒಳ್ಳೆ ಅಗ್ರಿಕಲ್ಚರಿಸ್ಟ್ ಆಗಿ ಅಥವಾ ಶಿಕ್ಷಕರಾಗಿ ಅಥವಾ ಇನ್ನೊಂದು ಎಲ್ಲೋ ಲಾಯರ್ ಆಗಿ. ಆದರೆ ಪುಸ್ತಕವನ್ನು ನೀವು ಓದ್ಕೊಂಡಿದ್ರೆ ನಿಮ್ಮ ಫೌಂಡೇಶನ್ ಗಟ್ಟಿಯಾಗಿರುತ್ತೆ. ಅದಕ್ಕಿಂತ ಪುಸ್ತಕನೇ ಆಗಿರಬೇಕು ಅಂತೇನಿಲ್ಲ. ಆ ಫೌಂಡೇಶನ್, ನಿಮ್ಮ ವ್ಯಕ್ತಿತ್ವದ ಫೌಂಡೇಶನ್ ಗಟ್ಟಿಯಾಗೋದೇ ಜ್ಞಾನದ ಮೂಲಕ. ಆ ಜ್ಞಾನ ಸಿಗೋದೇ ಪುಸ್ತಕದ ಮೂಲಕ, ನಾಟ್ ಮೊಬೈಲ್ ಅಥವಾ ನಿಮ್ಗೆ ಯಾವುದೋ ಚಾಟ್ GPT-ನೋ ಫೇಸ್ಬುಕ್ಕೋ ಅಥವಾ ವಾಟ್ಸಪ್ ಅದನ್ನು ಹುಚ್ಚಿನಿಂದ ಹೊರಗೆ ಬಂದ್ಬೋಣ. ಈಗ ನಾವು ಪುಸ್ತಕದ ಬಗ್ಗೆ ಜಾಸ್ತಿ ನಿಮ್ಮ ಫೌಂಡೇಶನನ್ನು ಇಟ್ಕೊಳ್ಳಿ. ಪುಸ್ತಕ ನಮ್ಮನ್ನು ಉಳಿಸುತ್ತೆ. ಹೀಗಾಗಿ ನಮ್ಮ ಮಸ್ತಕವನ್ನು ಗಟ್ಟಿ ಮಾಡೋದಿದ್ರೆ ಪುಸ್ತಕ ಬೇಕು. ಅದನ್ನೇ ನಾನು ನಿಮ್ಮ ಜೊತೆಗೆ ನಾನು ಹಂಚ್ಕೊಳ್ಳಿಕ್ಕೆ, ಈ ಅವಕಾಶಗಳನ್ನು ಹಂಚ್ಕೊಳ್ಳಿಕ್ಕೆ ನಮ್ಮ ಹೈಸ್ಕೂಲಿನ ಮ್ಯಾನೇಜ್ಮೆಂಟು ಮತ್ತು ಶಿಕ್ಷಕವರಿಂದ ನನಗೆ KR ಹೆಗಡೆ ಅವರು ಸಾಕಷ್ಟು ಸಲ ಹೇಳಿದರು, ನಮ್ಮ ಮಕ್ಕಳ ಜೊತೆ ಒಂದು ಸ್ವಲ್ಪ ಹೊತ್ತು ದಿವಸ ಕಳಿಬೇಕಪ್ಪ ಅಂತ. ಖಂಡಿತವಾಗಿ ನನಗೆ ಇಂಥ ಒಂದು ಅವಕಾಶ ಸಿಕ್ಕಿರೋದಕ್ಕೆ ನಾನು ಸುಪ್ರೀತು ಮತ್ತು ಮನುವಿಕಾಸದ ಗಣಪತಿ ಭಟ್ ಅವರು ಕೂಡ, ನಾನು ಮೊನ್ನೆ ರಷ್ಯಾದಲ್ಲಿ ಅವರಿಗೆ ಒಂದು ಪ್ರಶಸ್ತಿ ಬಂತು. ನಾನು ರಷ್ಯಾದಲ್ಲಿ ಅವ್ರ ಜೊತೆಗೆ ಇದ್ದೆ. ಮಾಸ್ಕೋದಲ್ಲಿ ಅವರು ಪ್ರಶಸ್ತಿ ಸ್ವೀಕಾರ ಮಾಡುವಾಗ ನಿಜವಾಗಿ ಒಂದು ರೀತಿಯ ರೋಮಾಂಚನ ಆಯಿತು ನನಗೆ. ಯಾಕೆಂತಂದರೆ, ವಿಜ್ಞಾನ ಕಲಿಬೇಕಾದ್ರೆ ನೀವು ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿ ಕಲಿಬೇಕು. ಆ ಉದ್ದೇಶದಿಂದ ನಾವು ಏನು ಮಾಡ್ತಾ ಇದ್ದೇವೆ ಅಂದರೆ, ಶಾಲೆಗಳಿಗೆ ಅದು ಸಹಿತ ಮೊದಲು ನಾವು ಸ್ಟಾರ್ಟ್ ಮಾಡೋದು 8, 9, 10, ಈಗ 5, 6, 7 ಆ ಕ್ಲಾಸ್ನಲ್ಲಿ ನೀವು ವಿಜ್ಞಾನ ಗಣಿತ ಕಲಿಸಲಿಕ್ಕೆ ನಿಮಗೆ ಎಕ್ವಿಪ್ಮೆಂಟ್ ಕೊಡ್ತೇವೆ. ಅದನ್ನು ಉಪಯೋಗಿಸಿ ಕಲಿಸಿದ್ರೆ ನೀವು ಈ ಕಲಿಯಕ್ಕೆ ಭಾಳ ಈಸಿ ಆಗ್ತದೆ. ನಿಮ್ಮ ಟೀಚರಿಗೂ ಸಹಿತ ಬ್ಲ್ಯಾಕ್ ಬೋರ್ಡ್ನಲ್ಲಿ ಹೋಗಿ ಚಿತ್ರ ತೋರಿಸೋ ಬದಲು ಎಕ್ಸ್ಪೆರಿಮೆಂಟ್ ಮಾಡಲಿಕ್ಕೆ ಕೊಟ್ಟರೆ ಈಸಿ ಆಗುತ್ತೆ ನಿಮ್ಗೆ ಕಲಿಸೋದು. ಇದರಿಂದ ನಿಮ್ಮ ಇಂಟ್ರೆಸ್ಟಲ್ಲಿ ಹೆಚ್ಚಾಗುತ್ತೆ ಮತ್ತು ಹೆಚ್ಚು ಕಲಿತೀರಿ. ಮತ್ತು ಅದರಲ್ಲಿ ಹೆಚ್ಚು ಮಾರ್ಕ್ಸ್ ತೊಗೊಂಡ್ರೆ ಮುಂದೆ ನಿಮಗೆ ಸೈನ್ಸು, ಇಂಜಿನಿಯರಿಂಗು, ಮೆಡಿಕಲ್ ಹೋಗಲಿಕ್ಕೆ ಅವಶ್ಯಕತೆ ಸಿಗುತ್ತೆ. ಆಯಿತಾ? ಹೇಗೆ ನೀವು ಸ್ವಿಮ್ಮಿಂಗ್ ಆಗಲಿ, ಆಟ ಆಗಲಿ, ಯಾವುದೇ ಆದರೂ ನೀವು ಇದು ಮಾಡಬೇಕಾದ್ರೆ, ಒಕ್ಕಲ್ತನ ಮಾಡಬೇಕಾದ್ರೆ ಮನೆಯಲ್ಲಿ ಕೂತ್ಕೊಂಡು ನೀವು TV ನೋಡೋದು ಆಗೋದಿಲ್ಲ. ಗದ್ದೆಯಲ್ಲಿ ಇಳಿದು ಹೂಳಬೇಕು, ಬೀಜ ನೆಡಬೇಕು, ಅದಕ್ಕೆ ಗೊಬ್ಬರ ಹಾಕಬೇಕು, ನೀರು ಹಾಕಬೇಕು. ಅದೇ ರೀತಿ ವಿಜ್ಞಾನ ಅದೇ ರೀತಿ ನೀವು ಕೈಯಿಂದ ಎಕ್ಸ್ಪೆರಿಮೆಂಟ್ ಮಾಡಿ ಕಲಿತ್ರೆ ಮಾತ್ರ ಬೇಗ ಕಲಿತೀರಿ. ಅದಕ್ಕಾಗಿ ನನ್ನ ಒಂದು ರಿಕ್ವೆಸ್ಟ್ ಅಂದರೆ ಟೀಚರ್ಸ್ಗೆ, ನಾಳೆ ವಾಸವಿ ಸರ್ ಬಂದು ನಿಮಗೆ ಹೇಳ್ಕೊಡ್ತಾರೆ ಅದೇನೇ ಉಪಯೋಗಿಸೋ ಅಂತ. ಅದನ್ನು ನೋಡಿ ಮಕ್ಕಳಿಗೆ ಅದನ್ನು ಮಾಡಲಿಕ್ಕೆ ಕೊಡಿ.